ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಸಂಸತ್ನ ಅಧಿವೇಶನ ನಡೀತಾ ಇದೆ. ಸಂಸತ್ ಅಧಿವೇಶನದಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಅಡ್ಡಿ ಆತಂಕ ಇಲ್ಲದೆ ಚರ್ಚೆ ನಡೆದಿದೆ ಅಂತ ಹೇಳುವಂತಹ ದಿನವೇ ಇಲ್ಲ. ಪ್ರತಿದಿನವೂ ಕೂಡ ವಿಪಕ್ಷಗಳು ಒಂದಲ್ಲ ಒಂದು ರೀತಿಯಲ್ಲಿ ಖ್ಯಾತೆ ತೆಗಿತವೆ. ಇದರ ನಡುವೆಯೇ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಹ ಮಹತ್ವದ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಇದೆಲ್ಲದರ ಜೊತೆಗೆ ಸಂವಿಧಾನದ ಕುರಿತಾಗಿಯೂ ಕೂಡ ಲೋಕಸಭೆಯಲ್ಲಿ ಚರ್ಚೆ ಆಗಿದೆ. ಮಿತ್ರರೇ, ಇಷ್ಟು ದಿನ ರಾಹುಲ್ ಗಾಂಧಿ ಏನ್ ಮಾಡ್ತಾ ಇದ್ರು? ಅದಾನಿ 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 ಅಂತ ಹೇಳಿ ಓಡಾಡ್ತಾ ಇದ್ರು. ಸಂಸತ್ನ ಒಳಗೂ ಅದೇ ಹೋರಾಟ, ಹೊರಗೂ ಅದೇ ಹೋರಾಟ. ಈ ರೀತಿಯಾಗಿ ರಾಹುಲ್ ಗಾಂಧಿ ಅದಾನಿಯ ಸುತ್ತಲೇ ಸುತ್ತಾ ಇದ್ರು. ಆದ್ರೆ ಇವತ್ತು ದಿಢೀರಂತ ರಾಹುಲ್ ಗಾಂಧಿ ಕೈಲಿ ಅದಾನಿಯ ಫೋಟೋ ಹೋಗಿತ್ತು, ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಫೋಟೋ ಬಂದಿತ್ತು. ಅಂಬೇಡ್ಕರ್ ಅವರ ಫೋಟೋ ಹಿಡ್ಕೊಂಡು ಕಾಂಗ್ರೆಸ್ ಹೊಸ ರಾಜಕಾರಣವನ್ನ ಆರಂಭಿಸಿದೆ. ಇವತ್ತು ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ, ಅಮಿತ್ ಶಾ ರಾಜೀನಾಮೆಯನ್ನ ಕೊಡಬೇಕು. ಯಾಕೋಸ್ಕರವಾಗಿ ರಾಜೀನಾಮೆ ಕೊಡಬೇಕು ಕೇಳಿದ್ರೆ, ಅಮಿತ್ ಶಾ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ, ಬಹಳ ದೊಡ್ಡ ಘೋರ ಅಪಮಾನ ಆಗಿ ಹೋಗಿದೆ. ಈ ಕಾರಣದಿಂದಾಗಿ ಅಮಿತ್ ಶಾ ಬೇಷರತ್ ಕ್ಷಮೆ ಕೇಳೋದಲ್ಲದೆ ರಾಜೀನಾಮೆಯನ್ನು ಕೊಡಬೇಕು. ಹೀಗಂತ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ. ಲೋಕಸಭೆಯಲ್ಲೂ ಪ್ರತಿಭಟನೆ ಆಗಿದೆ, ರಾಜ್ಯಸಭೆಯಲ್ಲೂ ಪ್ರತಿಭಟನೆ ಆಗಿದೆ, ಸಂಸತ್ನ ಹೊರಗೂ ಕೂಡ ಪ್ರತಿಭಟನೆ ಆಗಿದೆ. ಏನಿದು ವಿಚಾರ? ನಿಜವಾಗ್ಲೂ ಕೂಡ ಅಮಿತ್ ಶಾ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರ, ಅಥವಾ ಅಂಬೇಡ್ಕರ್ಗೆ ಕಾಂಗ್ರೆಸ್ ಮಾಡದಂತಹ ಅವಮಾನವನ್ನ ಜಗತ್ತಿಗೆ ತಿಳಿಸುವಂತಹ ಕೆಲಸ ಮಾಡಿದ್ರ? ಬಹಳ ಇಂಪಾರ್ಟೆಂಟ್ ವಿಚಾರ ಇದು. ಕಾಂಗ್ರೆಸ್ ಮತ್ತೊಂದು ದೊಡ್ಡ ಸುಳ್ಳು ಸುದ್ದಿಯನ್ನ ಇಡೀ ದೇಶಾದ್ಯಂತ ಪ್ರಚಾರ ಮಾಡೋದಕ್ಕೆ ಒಂದು ದೊಡ್ಡ ಷಡ್ಯಂತ್ರವನ್ನೇ ಮಾಡಿದೆ. ಅದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದರ ನಡುವೆ ಮಹಾರಾಷ್ಟ್ರದಲ್ಲಿ ಇನ್ನೊಂದು ದೊಡ್ಡ ಬೆಳವಣಿಗೆ ಆಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ದೇವೇಂದ್ರ ಫಡ್ನವೀಸ್ ಅಲ್ಲಿ ಸರ್ಕಾರ ರಚನೆ ಮಾಡಿದ್ದಾರೆ, ಕ್ಯಾಬಿನೆಟ್ ಕೂಡ ರಚನೆ ಆಗಿದೆ. ಈ ಸಂದರ್ಭದಲ್ಲಿ ತನ್ನ ಕಡು ವೈರಿಯಾದಂತಹ, ಅಂದ್ರೆ ರಾಜಕೀಯವಾಗಿ ಬದ್ಧ ದ್ವೇಷಿಯಾದಂತಹ ಉದ್ಧವ್ ಠಾಕ್ರೆ ಮತ್ತು ದೇವೇಂದ್ರ ಫಡ್ನವೀಸ್ ಭೇಟಿಯಾಗಿದ್ದಾರೆ. ಸ್ವತಃ ಉದ್ಧವ್ ಠಾಕ್ರೆ ಹೂ ಹಿಡಿದುಕೊಂಡು ದೇವೇಂದ್ರ ಫಡ್ನವೀಸ್ ಅವರ ಮನೆ ಬಾಗಿಲಿಗೆ ಬಂದಿದ್ರು. ಬಹಳ ಮಹತ್ವದ ಮಾತುಕತೆಗಳಾಗಿದೆ. ಇದು ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ಸದ್ದು ಮಾಡ್ತಾ ಇದೆ. ಇನ್ನೊಂದ್ ಕಡೆ ಶರದ್ ಪವಾರ್ ಕೂಡ ಎನ್ಡಿಎ ಮೈತ್ರಿಕೂಟವನ್ನ ಸೇರ್ತಾರೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ? ಈ ಎಲ್ಲ ಡೆವಲಪ್ಮೆಂಟ್ಗಳ ಕುರಿತಾಗಿ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಅಮಿತ್ ಶಾ ವಿಚಾರ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಸಂವಿಧಾನ ಜಾರಿಯಾಗಿ 75 ವರ್ಷ ಆಗ್ತಾ ಇದೆ. ಹೀಗಾಗಿ ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ಸಂವಿಧಾನದ ಕುರಿತಾಗಿ ಚರ್ಚೆ ಆಗಬೇಕು ಅನ್ನುವಂತಹ ಆಗ್ರಹ ಕೇಳಿಬಂತು. ಸರ್ಕಾರ ಅದಕ್ಕೆ ಒಪ್ಪಿಕೊಳ್ತು. ಲೋಕಸಭೆಯಲ್ಲೂ ಅದರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಲಾಯಿತು, ರಾಜ್ಯಸಭೆಯಲ್ಲೂ ಕೂಡ ಅದಕ್ಕೆ ಅವಕಾಶ ಕೊಡಲಾಯಿತು. ನಿಮಗೆಲ್ಲ ಗೊತ್ತಿರುವ ಹಾಗೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಸಂವಿಧಾನದ ಕುರಿತಾಗಿ ಮಾತನಾಡಿದ್ದಾರೆ, ಪ್ರಿಯಾಂಕಾ ಗಾಂಧಿ ಮಾತನಾಡಿದ್ದಾರೆ, ನರೇಂದ್ರ ಮೋದಿ ಅವರು ಸುದೀರ್ಘವಾಗಿ ಮಾತನಾಡಿದ್ದಾರೆ. ಇನ್ನು ರಾಜ್ಯಸಭೆಯಲ್ಲೂ ಕೂಡ ಜೆ.ಪಿ. ನಡ್ಡಾ ಮಾತನಾಡಿದ್ದಾರೆ, ನಿರ್ಮಲಾ ಸೀತಾರಾಮನ್ ಮಾತನಾಡಿದ್ರು, ಖರ್ಗೆ ಮಾತನಾಡಿದ್ರು, ಎಚ್.ಡಿ. ದೇವೇಗೌಡರು ಕೂಡ ಸಂವಿಧಾನದ ಕುರಿತಾಗಿ ಮಾತನಾಡಿದ್ರು. ಇದೆಲ್ಲ ಆಗ್ತಿದ್ದ ಹಾಗೆ ಅಮಿತ್ ಶಾ ಮಾತನಾಡ್ತಾರೆ. ಸಂವಿಧಾನದ ಕುರಿತಾಗಿ ಬಹಳ ಸುದೀರ್ಘವಾಗಿ ಅಮಿತ್ ಶಾ ಮಾತನಾಡಿದ್ದಾರೆ. ಮಿತ್ರರೇ, ಯಾರ್ಯಾರಿಗೆ ಹಿಂದಿ ಬರುತ್ತೋ ಅವರೆಲ್ಲರೂ ಕೂಡ ಅಮಿತ್ ಶಾ ಅವರ ಮಾತನ್ನ ಒಮ್ಮೆ ಕೇಳಲೇಬೇಕು. ಬಹಳ ಅದ್ಭುತವಾಗಿ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಭಾಷಣ ಮಾಡಿದ್ದಾರೆ. ಸಾಮಾನ್ಯವಾಗಿ ಅಮಿತ್ ಶಾ ಇಂತಹ ಫ್ಯಾಕ್ಟ್ ಇಟ್ಕೊಂಡು ಮಾತನಾಡುವಂತದ್ದು ಕಡಿಮೆ. ಇದೇ ಮೊಟ್ಟ ಮೊದಲ ಬಾರಿಗೆ ಅಮಿತ್ ಶಾ ಹೆಚ್ಚು ದಾಖಲೆಗಳನ್ನು ಇಟ್ಟುಕೊಂಡು ಸಂವಿಧಾನದ ಕುರಿತಾಗಿ ಮಾತನಾಡಿದರೆ ಬಹಳ ಒಂದು ಅರ್ಥಪೂರ್ಣವಾದಂತಹ ಚರ್ಚೆ ಆಗಿದೆ. ಹೀಗೆ ಅಮಿತ್ ಶಾ ಸಂವಿಧಾನದ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ. ಇವತ್ತು ಕೆಲವರಿಗೆ ಅಂಬೇಡ್ಕರ್ 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 ಅಂತ ಹೇಳುವಂತಹದ್ದು ಫ್ಯಾಷನ್ ಆಗಿ ಹೋಗ್ಬಿಟ್ಟಿದೆ. ಅವರು ಹಾಗೆ ಅಂಬೇಡ್ಕರ್ ಜಪ ಮಾಡುವ ಬದಲಾಗಿ ದೇವರ ಜಪವನ್ನ ಮಾಡಿದ್ದೇ ಆಗಿದ್ರೆ, ಅಂದ್ರೆ ದೇವರ ಹೆಸರನ್ನ ಹೇಳಿದ್ದೇ ಆಗಿದ್ರೆ ಅವರಿಗೆ 7 ಜನ್ಮಕ್ಕೂ ಕೂಡ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು, ಹೀಗಂತ ಅಮಿತ್ ಶಾ ಹೇಳ್ತಾರೆ. ಮಿತ್ರರೇ, ಆ ಸಂದರ್ಭದಲ್ಲಿ ವಿಪಕ್ಷದ ಎಲ್ಲ ಸದಸ್ಯರು ಕೂಡ ರಾಜ್ಯಸಭೆಯಲ್ಲಿ ಹಾಜರಿದ್ರು. ಹಾಗೇನೋ ದೊಡ್ಡ ಮಟ್ಟದಲ್ಲಿ ವಿವಾದ ಆಗಿಲ್ಲ. ಅಮಿತ್ ಶಾ ಯಾಕೋಸ್ಕರವಾಗಿ ಆ ಮಾತು ಹೇಳಿದ್ರು ಅನ್ನೋದನ್ನು ಕೂಡ ಮುಂದೆ ವಿವರಿಸ್ತಾರೆ. ಇವತ್ತು ಅಂಬೇಡ್ಕರ್ ಅವರ ವಿಚಾರದಲ್ಲಿ ಇವರು ರಾಜಕಾರಣ ಮಾಡ್ತಾರೆ, ಅವರ ಹೆಸರು ಹೇಳ್ಕೊಂಡು ಓಟ್ ಪಡೆಯೋದಕ್ಕೆ ಯತ್ನ ಮಾಡ್ತಾರೆ. ಆದ್ರೆ ಇದೇ ಪಕ್ಷದವರು, ಅಂದ್ರೆ ಕಾಂಗ್ರೆಸ್ ಪಕ್ಷದವರು, ಈ ಹಿಂದೆ ಅಂಬೇಡ್ಕರ್ಗೆ ಎಷ್ಟರ ಮಟ್ಟಿಗೆ ಗೌರವ ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನ ದೇಶ ನೋಡಿದೆ. ಅಂಬೇಡ್ಕರ್ ಅವರು ನೆಹರು ಕ್ಯಾಬಿನೆಟ್ ಅನ್ನು ಯಾಕೆ ತೊರೆದಿದ್ರು? ಯಾಕೆ ಕೇಳಿದ್ರೆ ನೆಹರು ಜೊತೆಗೆ ಅವರಿಗೆ ಸಹಮತ ಇರಲಿಲ್ಲ. ಅಂಬೇಡ್ಕರ್ ಅವರು ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇದ್ರು, ನೀವು ಕೆಲ ವಿಚಾರಗಳನ್ನ ಬದಲಾಯಿಸಿಕೊಳ್ಳಿ ಅಂತ. ಮುಖ್ಯವಾಗಿ ದಲಿತರ ಬಗ್ಗೆ ಸರ್ಕಾರ ನಿರ್ಧಾರಗಳನ್ನೇನು ಕೈಗೊಂಡಿತ್ತು ಅದರ ಬಗ್ಗೆ ಅಂಬೇಡ್ಕರ್ ಅವರಿಗೆ ಸಹಮತ ಇರಲಿಲ್ಲ. ಜೊತೆಗೆ ನೆಹರು ಅವರ ವಿದೇಶಾಂಗ ನೀತಿಯ ಬಗ್ಗೆಯೂ ಕೂಡ ಅಂಬೇಡ್ಕರ್ ಅವರಿಗೆ ಬೇಸರ ಇತ್ತು. ಜೊತೆಗೆ ಆರ್ಟಿಕಲ್ 370 ಕೂಡ ಅಂಬೇಡ್ಕರ್ ವಿರೋಧಿಸ್ತಾ ಇದ್ರು. ಹೀಗಾಗಿ ಸರ್ಕಾರದಿಂದ ಹೊರಬರುವಂತಹ ತೀರ್ಮಾನವನ್ನ ಅಂಬೇಡ್ಕರ್ ಮಾಡಿದ್ರು. ಅಂಬೇಡ್ಕರ್ ಕ್ಯಾಬಿನೆಟ್ ಬಿಟ್ಟು ಹೋದ್ರಲ್ಲ, ಆಗ ನೆಹರು ಏನ್ ಮಾಡಿದ್ರು ಗೊತ್ತಾ ಅಂತ ಒಂದು ಸತ್ಯವನ್ನ ಸಂಸತ್ನ ಮುಂದಿಡುವಂತಹ ಪ್ರಯತ್ನವನ್ನ ಅಮಿತ್ ಶಾ ಮಾಡ್ತಾರೆ. ಅದೇನು ಕೇಳಿದ್ರೆ, ಬಿ.ಸಿ. ರಾಯ್ ಅನ್ನುವಂಥವರು ನೆಹರುಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ರಾಜಾಜಿ ಮತ್ತು ಅಂಬೇಡ್ಕರ್ ಇಬ್ರು ಕೂಡ ನಮ್ಮ ಕ್ಯಾಬಿನೆಟ್ ಅನ್ನ ಬಿಟ್ಟು ಹೋಗಿದ್ದಾರೆ, ಇದರ ಪ್ರಭಾವ ಕ್ಯಾಬಿನೆಟ್ ಮೇಲೆ ಏನಾಗುತ್ತೆ ಅಂತ ಅವರು ಪತ್ರದಲ್ಲಿ ಕೇಳಿದ್ರು. ಅದಕ್ಕೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ನೆಹರು ಹೇಳ್ತಾರೆ, ರಾಜಾಜಿ ಬಿಟ್ಟು ಹೋಗಿದ್ದು ಕ್ಯಾಬಿನೆಟ್ಗೆ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ, ಅಂಬೇಡ್ಕರ್ ಬಿಟ್ಟು ಹೋಗಿದ್ರಿಂದ ಬಹಳ ಏನ್ ಲಾಸ್ ಆಗೋದಿಲ್ಲ, ಕ್ಯಾಬಿನೆಟ್ಗೆ ಏನು ವ್ಯತ್ಯಾಸ ಆಗೋದಿಲ್ಲ ಅಂತ ನೆಹರು ಉತ್ತರ ಕೊಟ್ಟಿದ್ರು. ಅಂದ್ರೆ ಇವರು ಅಂಬೇಡ್ಕರ್ ಬಗ್ಗೆ ಯಾವ ರೀತಿಯಾದಂತಹ ನಿಲುವನ್ನ ಹೊಂದಿದ್ರು. ಈಗ ಅಂಬೇಡ್ಕರ್ ಹೆಸರು ಹೇಳ್ತಾ ಇದ್ರಲ್ಲ, ಆಗ ಕ್ಯಾಬಿನೆಟ್ ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಇವರು ಯಾವ ರೀತಿಯಾಗಿ ಮಾತನಾಡಿದ್ರು ಅಂತ ನಿಮಗೆ ಗೊತ್ತಾ ಅಂತೇಳಿ ಅಮಿತ್ ಶಾ ನೆಹರು ಅವರು ಬರೆದಂತಹ ಪತ್ರವನ್ನ ಉಲ್ಲೇಖಿಸಿ ರಾಜ್ಯಸಭೆಯಲ್ಲಿ ಮಾತನಾಡ್ತಾರೆ.
ಮಿತ್ರರೇ, ಆ ಸಂದರ್ಭದಲ್ಲಿ ಅಲ್ಲಿ ಹಾಜರಿದ್ದಂತಹ ಕಾಂಗ್ರೆಸ್ನವರಿಗೆ ಯಾವುದೇ ಉತ್ತರ ಇರಲಿಲ್ಲ. ಇದೆಲ್ಲ ಮಾತನ್ನ ಮೂಕ ವಿಸ್ಮಿತರಾಗಿ ಕೇಳ್ತಾ ಕೂತಿದ್ರು. ಯಾಕೆಂದ್ರೆ ಇತಿಹಾಸ ನಡೆದು ಹೋಗಿದೆ, ಪ್ರತಿಯೊಂದಕ್ಕೂ ದಾಖಲೆ ಇದೆ. ನೆಹರು ಬರೆದಂತಹ ಲೆಟರ್ ಇವತ್ತಿಗೂ ಕೂಡ ಇದೆ, ರೆಕಾರ್ಡ್ ನಿಮಗೆ ಸಿಗುತ್ತೆ. ಇದನ್ನೆಲ್ಲ ನೀವು ಸತ್ಯ ಹೇಳದಂತಹ ಸಂದರ್ಭದಲ್ಲಿ ಕೇಳಿಸ್ಕೊಳ್ಳೋದು ಬಿಟ್ಟು ಮತ್ತೇನ್ ಮಾಡೋದಕ್ಕಾಗತ್ತೆ? ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಮೂಕ ವಿಸ್ಮಿತರಾಗಿ ಇದನ್ನೆಲ್ಲ ಕೇಳಿಸ್ಕೊಂಡಿದ್ರು. ಅದಾಗ್ತಿದ್ದ ಹಾಗೆ ಮುಂದುವರೆದು ಅಮಿತ್ ಶಾ ಸಾಕಷ್ಟು ಮಾತನಾಡ್ತಾರೆ. ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಿದ್ಯಾರು, ಭಾರತ ರತ್ನ ಕೊಟ್ಟಿದ್ಯಾರು, ಇದೆಲ್ಲದನ್ನ ಪ್ರಸ್ತಾಪ ಮಾಡ್ತಾರೆ. ಇದಕ್ಕೆ ಮುಂದುವರೆದು ಮುಂಬೈನ ಮೇಯರ್ ಅಂಬೇಡ್ಕರ್ ಹುಟ್ಟಿದಂತಹ ಸ್ಥಳದಲ್ಲಿ ಸ್ಮಾರಕ ಮಾಡಬೇಕು ಅಂತ ಹೇಳಿ ನೆಹರುಗೊಂದು ಪತ್ರ ಬರೆದಿದ್ರು. ಆಗ ನೆಹರು ಹೇಳ್ತಾರೆ, ಸರ್ಕಾರದ ಅನುದಾನದಲ್ಲಿ ಈ ಸ್ಮಾರಕವನ್ನೆಲ್ಲ ನಿರ್ಮಾಣ ಮಾಡೋದು ಒಳ್ಳೆಯದಲ್ಲ, ಅದಕ್ಕೆ ನನ್ನ ಸಹಮತ ಇಲ್ಲ ಅಂತ ಹೇಳಿ ನೆಹರು ತಿಳಿಸಿದ್ರು. ಈ ವಿಚಾರವನ್ನು ಕೂಡ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇದಾಗ್ತಿದ್ದ ಹಾಗೆ ಅಮಿತ್ ಶಾ ನೆಹರು ಕಾಲೆಳಿತಾರೆ. ಇವತ್ತು ನೆಹರು ಹೆಸರಿನಲ್ಲಿ ಎಷ್ಟು ಸ್ಮಾರಕ ಇದೆ ಅಂತ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಅಂಬೇಡ್ಕರ್ ಅವರ ಸ್ಮಾರಕ ನಿರ್ಮಾಣಕ್ಕೆ ನೆಹರು ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಅಂಬೇಡ್ಕರ್ ಅವರ ಜನ್ಮಸ್ಥಾನ, ಅವರು ಓದಿದಂತಹ ಲಂಡನ್, ನಾಗ್ಪುರ, ದೆಹಲಿ ಮತ್ತು ಮುಂಬೈ ಈ ಎಲ್ಲ ಕಡೆಯಲ್ಲೂ ಕೂಡ ಪಂಚತೀರ್ಥ ಅಂತ ಹೇಳಿ ಅಂಬೇಡ್ಕರ್ ಅವರ ಹುಟ್ಟಿನಿಂದ ಅವರು ಸ್ವರ್ಗಸ್ಥರಾಗುವವರೆಗಿನ ಎಲ್ಲ ಜಾಗವನ್ನ ಕೂಡ ಪಂಚತೀರ್ಥ ಅನ್ನುವಂತ ಹೆಸರಿನಲ್ಲಿ ಅಭಿವೃದ್ಧಿ ಮಾಡಿದೀವಿ. ಇದು ನಾವು ಅಂಬೇಡ್ಕರ್ ವಿಚಾರಧಾರೆಯನ್ನು ಅಳವಡಿಸಿಕೊಂಡಂತವರು ಮಾಡಿದಂತಹ ಕೆಲಸ. ಕೆಲವರು ಕೇವಲ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಅಂಬೇಡ್ಕರ್ ಹೆಸರು ಹೇಳ್ತಾರೆ, ಆದ್ರೆ ಅವರಿಗೆ ಯಾವುದೇ ನೈತಿಕತೆ ಇಲ್ಲ. ಹೀಗಂತ ಅಮಿತ್ ಶಾ ವಾಗ್ದಾಳಿ ಮಾಡ್ತಾರೆ. ಮಿತ್ರರೇ, ಅಮಿತ್ ಶಾ ಬಹಳ ರೋಷಾವೇಶವಾಗಿ ಮಾತನಾಡಿದ್ದಾರೆ. ಅಮಿತ್ ಶಾ ಹೀಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರೇನು ಎದ್ದು ನಿಂತು ಇದಕ್ಕೆಲ್ಲ ಆಕ್ಷೇಪಣೆ ವ್ಯಕ್ತಪಡಿಸಿರಲಿಲ್ಲ. ಆಗ ಸುಮ್ಮನೆ ಕೇಳಿಸ್ಕೊಂಡಿದ್ರು. ಅದಾದ ನಂತರ ರಾಜ್ಯಸಭೆ ಕಲಾಪ ಮುಗಿಸಿ ಹೊರಟ್ರಲ್ಲ, ಆಮೇಲೆ ಗೊತ್ತಾಯ್ತು ಅಮಿತ್ ಶಾ ಹೇಳಿಕೆಯಲ್ಲಿ ಒಂದು ವಿವಾದ ಸೃಷ್ಟಿ ಮಾಡಬಹುದು. ಅದೇನು? ಅಮಿತ್ ಶಾ ಅವರು ಹೇಳಿದ್ರಲ್ಲ, ಕೆಲವರಿಗೆ ಅಂಬೇಡ್ಕರ್ 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 ಅಂತ ಹೇಳುವಂತದ್ದು ಫ್ಯಾಷನ್ ಆಗ್ಬಿಟ್ಟಿದೆ, ಅದರ ಬದಲಾಗಿ ದೇವರ ಹೆಸರು ಹೇಳಿಬಿಟ್ಟಿದ್ರೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಅಮಿತ್ ಶಾ ಹೇಳಿದ್ರಲ್ಲ, ಇದು ಅಂಬೇಡ್ಕರ್ಗೆ ಮಾಡಿದ ಅವಮಾನ. ಹೀಗಂತ ಒಂದು ವಿಚಾರವನ್ನ ಇಟ್ಕೊಂಡ್ರು. ಇವತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸೋದಕ್ಕೆ ಶುರು ಮಾಡಿದ್ರು. ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು, ಅಮಿತ್ ಶಾ ಬೇಷರತ್ ಕ್ಷಮೆ ಕೋರಬೇಕು, ಹೀಗಂತ ಪಟ್ಟು ಹಿಡಿದು ಹೋರಾಟ ಆರಂಭಿಸಿದ್ದಾರೆ. ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಕೂಡ, ಜೊತೆಗೆ INDIA ಕೂಟದ ಕೆಲ ಸದಸ್ಯರುಗಳು ಕೂಡ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದು ಸಂಸತ್ ಒಳಗೂ ಹೊರಗೂ ಎಲ್ಲ ಕಡೆಯಲ್ಲೂ ಕೂಡ ಪ್ರತಿಭಟಿಸುವಂತಹ ಕೆಲಸ ಮಾಡಿದ್ದಾರೆ. ಮಿತ್ರರೇ, ಮತ್ತೊಮ್ಮೆ ಅಂಬೇಡ್ಕರ್ ವಿಚಾರವಾಗಿ ಇಡೀ ದೇಶದಲ್ಲಿ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡೋದಕ್ಕೆ ಕಾಂಗ್ರೆಸ್ ಹೊರಟಿದೆ. ಅಂದ್ರೆ ಅಮಿತ್ ಶಾ ಅಪಚಾರ ಮಾಡಿಬಿಟ್ರು, ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿಬಿಟ್ರು ಅಂತ. ವಾಸ್ತವವಾಗಿ ಕಾಂಗ್ರೆಸ್ ಮಾಡದಂತಹ ಅನ್ಯಾಯವನ್ನ ಅಮಿತ್ ಶಾ ದೇಶಕ್ಕೆ ತಿಳಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಆದರೆ ಅದನ್ನೇ ತಿರುಚಿ ಅಮಿತ್ ಶಾ ಹಣೆಗೆ ಅಪಪ್ರಚಾರದ ಮಸಿಯನ್ನ ಮೆತ್ತೋದಕ್ಕೆ ಕಾಂಗ್ರೆಸ್ನವರು ಹೊರಟಿದ್ದಾರೆ. ಈಗ ಅಮಿತ್ ಶಾ ಬೆಂಬಲಕ್ಕೆ ಇಡೀ ಕ್ಯಾಬಿನೆಟ್ ನಿಂತ್ಕೊಂಡಿದೆ. ಲೋಕಸಭೆಯಲ್ಲಿ ಮೇಘವಾಲ್ ಈ ಬಗ್ಗೆ ಮಾತನಾಡಿದ್ರು, ರಾಜ್ಯಸಭೆಯಲ್ಲಿ ಕಿರಣ್ ರಿಜಿಜು ಈ ಬಗ್ಗೆ ಮಾತನಾಡಿದ್ರು. ನರೇಂದ್ರ ಮೋದಿ ಅವರು ಸ್ವತಃ ಅಮಿತ್ ಶಾ ಅವರ ಬೆನ್ನಿಗೆ ನಿಂತಿದ್ದಾರೆ. ನನಗನ್ಸುತ್ತೆ ಲೋಕಸಭೆ ರಾಜ್ಯಸಭೆಯಲ್ಲಿ ಇಷ್ಟು ದಿನ ಅದಾನಿ ವಿಚಾರವನ್ನ ಹಿಡ್ಕೊಂಡಿದ್ದಂತಹ ರಾಹುಲ್ ಗಾಂಧಿ ಈಗ ಅಂಬೇಡ್ಕರ್ ವಿಚಾರಕ್ಕೆ ಶಿಫ್ಟ್ ಆಗ್ತಾರೆ. ಯಾಕೆಂದ್ರೆ ರಾಹುಲ್ ಗಾಂಧಿಗೆ ಗೊತ್ತಿರುವಂತಹ ಸಬ್ಜೆಕ್ಟ್ ನಲ್ಲಿ ಅಂಬೇಡ್ಕರ್ ಮತ್ತು ಸಂವಿಧಾನವೂ ಕೂಡ ಒಂದು. ಅಂಬೇಡ್ಕರ್ ಬಗ್ಗೆ ಸುದೀರ್ಘವಾಗಿ ಕೇಳಿದ್ರೆ ರಾಹುಲ್ ಗಾಂಧಿಗೆ ಏನು ಗೊತ್ತಿಲ್ಲ, ಆದ್ರೆ ಅಂಬೇಡ್ಕರ್ ಹೆಸರು ಗೊತ್ತು, ಅಂಬೇಡ್ಕರ್ ವಿಚಾರದಲ್ಲಿ ರಾಜಕಾರಣ ಮಾಡೋದು ಗೊತ್ತು ಅಷ್ಟೇ. ಮಿತ್ರರೇ, ಇದು ಒಂದು ಕಡೆ. ಇನ್ನೊಂದು ಕಡೆಯಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಡೆವಲಪ್ಮೆಂಟ್ ಆಗಿದೆ. ಉದ್ಧವ್ ಠಾಕ್ರೆ ಮತ್ತು ದೇವೇಂದ್ರ ಫಡ್ನವೀಸ್ ಭೇಟಿಯಾಗಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಉದ್ಧವ್ ಠಾಕ್ರೆ ಮತ್ತು ದೇವೇಂದ್ರ ಫಡ್ನವೀಸ್ ನಡುವೆ ಬಹಳ ದ್ವೇಷ ಇದೆ. ಅದು ಪರ್ಸನಲ್ ರೈವಲ್ರಿ. ಯಾಕೆ ಕೇಳಿದ್ರೆ 2019 ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆ ಮೋಸ ಮಾಡಿದ್ರು ಅನ್ನುವಂತಹ ವಿಚಾರ ಫಡ್ನವೀಸ್ ಮನಸ್ಸಿನಲ್ಲಿ ಕೂತೋಗಿತ್ತು. ಹಾಗೆ ನನ್ನ ಪಕ್ಷವನ್ನ ಒಡೆದು ಹಾಕಿದ್ರು ಅಂತ ಹೇಳಿ ಉದ್ಧವ್ ಠಾಕ್ರೆಗೆ ಫಡ್ನವೀಸ್ ವಿರುದ್ಧ ಬೇಸರ ಇತ್ತು. ಇಬ್ಬರ ನಡುವೆ ಎಷ್ಟರ ಮಟ್ಟಿಗೆ ದ್ವೇಷ ಇತ್ತು ಅಂತಂದ್ರೆ ಪರಸ್ಪರ ಮುಖ ನೋಡಲಾರದಷ್ಟು ದ್ವೇಷ ಇತ್ತು. ಅದನ್ನ ಪರ್ಸನಲ್ ಆಗಿ ತೆಗೆದುಕೊಂಡಿದ್ರು. ಹೀಗಾಗಿ ಲೋಕಸಭೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಗ್ತಿದ್ದಂತೆ ಉದ್ಧವ್ ಠಾಕ್ರೆ ಭಾರಿ ಸಂಭ್ರಮಿಸಿದ್ರು. ಆದ್ರೆ ವಿಧಾನಸಭೆ ಚುನಾವಣೆ ಫಲಿತಾಂಶ ಉಲ್ಟಾ ಆಗಿದೆ. ಈಗ ಉದ್ಧವ್ ಠಾಕ್ರೆ ಸ್ವಲ್ಪ ಮೆತ್ತಗಾದಂತೆ ಕಂಡು ಬರ್ತಾ ಇದ್ದಾರೆ. ಜೊತೆಗೆ ಉದ್ಧವ್ ಠಾಕ್ರೆ ಈಗ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿಯಾಗಿದ್ದಾರೆ. ಅವರಿಗೆ ಶುಭ ಕೋರಿದ್ದಾರೆ. ನಾವು ನಿಮ್ ಜೊತೆಗೆ ಕೆಲಸ ಮಾಡೋದಕ್ಕೆ ಸಿದ್ಧ, ನಾವು ಮಹಾರಾಷ್ಟ್ರದ ಏಳಿಗೆಗಾಗಿ ನಿಮ್ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಈ ಬೆಳವಣಿಗೆ ಇವತ್ತು ಬಹಳ ಚರ್ಚೆ ಆಗ್ತಾ ಇದೆ. ಉದ್ಧವ್ ಠಾಕ್ರೆ ಏನಾದರೂ ಗರು ವಾಪಸಿ ಆಗ್ತಾರ? ನಿಮಗೆಲ್ಲ ಗೊತ್ತೇ ಇದೆ, ಅವರು INDIA ಕೂಟದಿಂದ ಒಂದು ಕಾಲು ಹೊರಗಿಟ್ಟಿದ್ದಾರೆ. ಅನೇಕ ವಿಚಾರವಾಗಿ ಕಾಂಗ್ರೆಸ್ನೊಂದಿಗೆ ಅವರು ಮುನಿಸನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲನೇದಾಗಿ ಸಾವರ್ಕರ್ ವಿಚಾರದಲ್ಲಿ ಸಹಮತ ಮೂಡ್ತಾ ಇಲ್ಲ, ಕಾಂಗ್ರೆಸ್ನ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಜೊತೆಗೆ ಹೋದ್ರೆ ನಮಗೆ ಲಾಸ್ ಆಗೋದೇ ಜಾಸ್ತಿ, ಲಾಭ ಏನಾಗೋದಿಲ್ಲ, ಕಾಂಗ್ರೆಸ್ನವರು ವೋಟ್ ಶಿಫ್ಟ್ ಮಾಡಿಲ್ಲ, ಕಾಂಗ್ರೆಸ್ನವರ ಕಾರಣದಿಂದಾಗಿ ನಾವು ಸೋತ್ ಹೋದ್ವಿ ಅಂತ ಉದ್ಧವ್ ಠಾಕ್ರೆಗೆ ಅನಿಸೋದಕ್ಕೆ ಶುರುವಾಗಿದೆ. ಹೀಗಾಗಿ ಉದ್ಧವ್ ಠಾಕ್ರೆ ಕಾಂಗ್ರೆಸ್ನಿಂದ ದೂರ ಆಗ್ತಾ ಇದ್ದಾರೆ. INDIA ಕೂಟದಿಂದಲೂ ಕೂಡ ಹೊರಗೆ ಬರೋದಕ್ಕೆ ತೀರ್ಮಾನ ಮಾಡದಂತೆ ಕಂಡು ಬರ್ತಾ ಇದೆ. ಉದ್ಧವ್ ಠಾಕ್ರೆ ಪಕ್ಷದಲ್ಲೇ ಕೆಲವರ ಅಭಿಪ್ರಾಯ ಏನಾಗಿದೆ ಕೇಳಿದ್ರೆ, ನಾವು NDAದಲ್ಲಿದ್ದರೆ ನಮಗೆ ಜಾಸ್ತಿ ಲಾಭ ಆಗ್ತಾ ಇತ್ತು, NDAದಲ್ಲಿದ್ದಂತಹ ಸಂದರ್ಭದಲ್ಲಿ ನಾವು ಹೆಚ್ಚು ಶಕ್ತಿಯುತವಾಗಿದ್ವಿ, ಈ INDIA ಕೂಟ ಸಹವಾಸ ಮಾಡಿ ನಾವು ಈ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ಉದ್ಧವ್ ಠಾಕ್ರೆ ಪಕ್ಷದ ನಾಯಕರೇ ಮಾತನಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ದೇವೇಂದ್ರ ಫಡ್ನವೀಸ್ ಅವರನ್ನ ಉದ್ಧವ್ ಠಾಕ್ರೆ ಬಂದು ಭೇಟಿಯಾಗಿದ್ದಾರೆ. ಜೊತೆಗೆ ಅವರ ಮಗ ಆದಿತ್ಯ ಠಾಕ್ರೆ ಕೂಡ ಹಾಜರಿದ್ರು. ಇದು ಬಹಳ ಚರ್ಚೆಗೆ ಕಾರಣ ಆಗಿದೆ. ಯಾಕೆ ಕೇಳಿದ್ರೆ, ಏಕನಾಥ್ ಶಿಂದೆ ಎಲ್ಲಾದ್ರೂ ಉದ್ಧವ್ ಠಾಕ್ರೆ ಬಣದ ಸಂಸದರನ್ನ ಸೆಳೆಯುವಂತಹ ಸಾಧ್ಯತೆಗಳಿದೆ, ಹೀಗೊಂದು ಮಾತುಗಳು ಕೇಳಿ ಬರ್ತಾ ಇದೆ.
ಈ ಹಿನ್ನೆಲೆಯಲ್ಲಿ ನಾವೇ NDA ಪಾರ್ಟ್ ಆಗ್ಬಿಟ್ರೆ ಹೇಗೆ? ಈ ಚಿಂತನೆಯಲ್ಲಿ ಉದ್ಧವ್ ಠಾಕ್ರೆ ಇದ್ದಾರೆ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರ ಅಭಿಪ್ರಾಯ ಏನು ಕೇಳಿದ್ರೆ, ದೇವೇಂದ್ರ ಫಡ್ನವೀಸ್ಗೂ ಕೂಡ ಈ ಭೇಟಿ ಬೇಕಾಗಿತ್ತು. ಯಾಕೆ ಅಂತಂದ್ರೆ ಈಗಾಗಲೇ ಕ್ಯಾಬಿನೆಟ್ ರಚನೆ ಆಗಿದೆ. ಕ್ಯಾಬಿನೆಟ್ ರಚನೆ ಆದ ಬಳಿಕ ಅಸಮಾಧಾನ ಸ್ಫೋಟಗೊಂಡಿದೆ. ಬಿಜೆಪಿಯಲ್ಲೇನು ಅಸಮಾಧಾನ ಇಲ್ಲ, ಮಿತ್ರ ಪಕ್ಷಗಳಲ್ಲೇ ಅಸಮಾಧಾನ. NCPಯಲ್ಲೂ ಅಸಮಾಧಾನ ಇದೆ, ಶಿವಸೇನೆಯ ಶಿಂದೆ ಬಣದಲ್ಲೂ ಕೂಡ ಅಸಮಾಧಾನ ಇದೆ. ನಾಳೆ ಈ ಅಸಮಾಧಾನ ಮುಂದುವರೆದು ಸರ್ಕಾರಕ್ಕೇನಾದರೂ ಡ್ಯಾಮೇಜ್ ಆಗುವ ಹಂತಕ್ಕೆ ಹೋಗ್ಬಿಟ್ರೆ ಅದಕ್ಕಿಂತ ಮುಂಚೆ ಒಂದು ಸಂದೇಶ ಕೊಡಬೇಕು. ನೀವು ಹೋದ್ರೂ ಏನು ಪರವಾಗಿಲ್ಲ, ಉದ್ಧವ್ ಠಾಕ್ರೆ ನಮಗೆ ಬೆಂಬಲ ಕೊಡ್ತಾರೆ. ಈ ಸಂದೇಶ ಕೊಡೋದಕ್ಕೋಸ್ಕರವಾಗಿ ಉದ್ಧವ್ ಠಾಕ್ರೆ ಮತ್ತು ದೇವೇಂದ್ರ ಫಡ್ನವೀಸ್ ಭೇಟಿಯಾಗಿದ್ದಾರೆ ಅಂತ ಇನ್ನು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ನನಗೆ ಈ ಅಭಿಪ್ರಾಯದಲ್ಲಿ ಅಷ್ಟೇನು ಸಹಮತ ಇಲ್ಲ. ಉದ್ಧವ್ ಠಾಕ್ರೆಗೆ ಈಗ NDA ಬೇಕಾಗಿದೆ. ಅವರು ಈಗ NDAದಲ್ಲಿದ್ರೆ ಹೆಚ್ಚು ಸೂಕ್ತ. ಮುಂದೆ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಬರುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಹಿನ್ನಡೆ ಆಗ್ಬಿಟ್ರೆ ಪಕ್ಷವೇ ನಶಿಸಿ ಹೋಗ್ಬಿಡುತ್ತೆ. ಹೀಗಾಗಿ ಉದ್ಧವ್ ಠಾಕ್ರೆಗೆ ಸೇಫ್ ಗೇಮ್ ಆಡುವಂತಹದ್ದು ಉತ್ತಮ ಅಂತ ಅನಿಸಿದೆ ಅಂತ ಒಂದು ಅಭಿಪ್ರಾಯ ಇದೆ. ಇದು ಹೆಚ್ಚು ಸೂಕ್ತ ಅಂತ ಅನಿಸ್ತಾ ಇದೆ. ಇದೆಲ್ಲದರ ನಡುವೆ ಇನ್ನೊಂದು ಚರ್ಚೆಯೂ ಕೂಡ ಮಹಾರಾಷ್ಟ್ರದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಅದೇನು ಕೇಳಿದ್ರೆ, ಶರದ್ ಪವಾರ್ ಅವರ NCP ಬಣ ಇದೆಯಲ್ಲ, ಅವರು NDA ಜೊತೆಗೆ ಸೇರ್ಕೊಳ್ತಾರೆ. ಈ ಸುದ್ದಿಗೆ ಪುಷ್ಟಿ ಕೊಡುವಂತೆ ನರೇಂದ್ರ ಮೋದಿ ಅವರನ್ನ ಶರದ್ ಪವಾರ್ ಅಚ್ಚರಿಯ ರೀತಿಯಲ್ಲಿ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ಪ್ರಧಾನಿ ಕಚೇರಿಗೆ ಹೋದಂತಹ ಶರದ್ ಪವಾರ್ ತನ್ನ ಜೊತೆಗೆ ಇಬ್ಬರು ರೈತರನ್ನ ಕೂಡ ಕರೆದೊಯ್ದಿದ್ರು. ಈ ವೇಳೆ ಆ ರೈತರಿಂದ ನರೇಂದ್ರ ಮೋದಿ ಅವರಿಗೆ ದಾಳಿಂಬೆ ಹಣ್ಣನ್ನ ಕೂಡ ಕೊಡಿಸಿದ್ದಾರೆ. ಮೇಲ್ನೋಟಕ್ಕೆ ಇದು ರೈತರೊಂದಿಗೆ ಶರದ್ ಪವಾರ್ ಭೇಟಿ ಅಂತ ಅನಿಸಿದ್ರೂ ಕೂಡ ಇದಕ್ಕೆ ನಾನಾ ರಾಜಕೀಯ ಅರ್ಥಗಳು ಕೂಡ ಇದೆ. ಯಾಕೆ ಕೇಳಿದ್ರೆ, ಶರದ್ ಪವಾರ್ NDA ಜೊತೆಗೆ ಸೇರ್ತಾರೆ. ಈ ಮಾತುಗಳು ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗೆ ಚರ್ಚೆ ಆಗೋದಕ್ಕೂ ಕೂಡ ಹಲವು ಪ್ರಮುಖ ಕಾರಣಗಳಿದೆ. ಅದೇನು ಕೇಳಿದ್ರೆ, ಅಜಿತ್ ಪವಾರ್ ಈಗ ಶರದ್ ಪವಾರ್ ಬಣದ MP ಗಳನ್ನು ಸೆಳೆಯೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಜಿತ್ ಪವಾರ್ ಈ ಬಾರಿ ಲೋಕಸಭೆಯಲ್ಲಿ ಒಂದೇ ಕ್ಷೇತ್ರವನ್ನು ಗೆದ್ದಿದ್ದು. ಅವರ ಸಂಸದರಿರುವಂತಹದ್ದು ಒಬ್ರು ಮಾತ್ರ. ಹೀಗಾಗಿ ಕೇಂದ್ರದಲ್ಲಿ ಅವರಿಗೆ ಯಾವುದೇ ಸ್ಥಾನಮಾನ ಕೂಡ ಸಿಕ್ಕಿಲ್ಲ, ಅಂದ್ರೆ ಮಂತ್ರಿಗಿರಿ ಸಿಕ್ಕಿಲ್ಲ. ಒಂದ್ ವೇಳೆ ಶರದ್ ಪವಾರ್ ಬಣದಿಂದ 6 ರಿಂದ 7 ಜನ MP ಗಳನ್ನ ಸೆಳೆದಿದ್ದೇ ಆದ್ರೆ ಆಗ ಕೇಂದ್ರದಲ್ಲೂ ಕೂಡ ತಾನು ಪ್ರಭಾವಿ ಆಗಬಹುದು, ಮಂತ್ರಿಗಿರಿ ಸಿಗುತ್ತೆ. ಈ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಹೀಗಾಗಿ ಶರದ್ ಪವಾರ್ ಬಣದ MP ಯನ್ನು ಟಚ್ ಮಾಡುವಂತಹ ಕೆಲಸವನ್ನ ಅಜಿತ್ ಪವಾರ್ ಮಾಡ್ತಾ ಇದ್ದಾರೆ. ಇದೇ ಕಾರಣದಿಂದ ಶರದ್ ಪವಾರ್ NDA ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂತಹ ಮನಸ್ಸು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪಕ್ಷ ಉಳಿಸಿಕೊಳ್ಳುವಂತಹ ಅನಿವಾರ್ಯತೆ ಅವರಿಗೆ ಸೃಷ್ಟಿಯಾಗಿದೆ. INDIA ಕೂಟದಲ್ಲೇ ಇದ್ರೆ ಪಕ್ಷ ಸಂಪೂರ್ಣವಾಗಿ ನಾಶ ಆಗುವಂತಹ ಹಂತಕ್ಕೆ ಹೋಗ್ಬಿಡುತ್ತೆ. ಹೀಗಾಗಿ NDA ಜೊತೆಗೆ ಹೋಗೋದೇ ಉತ್ತಮ ಅಂತ ಹೇಳಿ ಶರದ್ ಪವಾರ್ ಯೋಚಿಸ್ತಾ ಇದ್ದಾರೆ ಅಂತ ಹೇಳಿ ಮಹಾರಾಷ್ಟ್ರದ ಹಿರಿಯ ಪತ್ರಕರ್ತರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿನ ಪತ್ರಿಕೆಗಳಲ್ಲೂ ಕೂಡ ಇದು ವರದಿ ಆಗ್ತಾ ಇದೆ. ಮಿತ್ರರೇ, ಹೀಗಾಗಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ಆದ ಬಳಿಕ ರಾಜಕೀಯ ಎಲ್ಲ ತಟಸ್ಥ ಆಯ್ತಪ್ಪ, ಇಲ್ಲಿಗೆ ಮುಗಿದೋಯ್ತು, ಸುನಾಮಿ ಬಂತು, ಶಾಂತವಾಯಿತು ಅಂತ ಹೇಳುವ ಹಾಗಿಲ್ಲ. ಮತ್ತಷ್ಟು ಅಲೆಗಳು ಏಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಏನ್ ಬೇಕಾರಾಗಬಹುದು. ಕಳೆದ 5 ವರ್ಷದಲ್ಲಿ ನಾವೆಲ್ಲ ನೋಡಿದ್ವಿ. ಈಗಲೂ ಕೂಡ ಉದ್ಧವ್ ಠಾಕ್ರೆ ಮತ್ತೆ NDAಗೆ ವಾಪಸ್ ಬಂದರೂ ಆಶ್ಚರ್ಯ ಇಲ್ಲ. ಶರದ್ ಪವಾರ್ ಅಚ್ಚರಿಯ ರೀತಿಯಲ್ಲಿ NDAಗೆ ಬೆಂಬಲ ಸೂಚಿಸಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಆ ರೀತಿಯ ಬೆಳವಣಿಗೆಗಳು ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ. ಮಿತ್ರರೇ, ಈ ಎರಡೂ ಡೆವಲಪ್ಮೆಂಟ್ಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.